ಒಂದು ಕಾಲ ಇತ್ತು ಬಿಜೆಪಿಯಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಅಂತಂದ್ರೆ ಕರೆದು ರೆಡ್ ಕಾರ್ಪೆಟ್ ಹಾಸಿ ಟಿಕೆಟ್ ಅನ್ನು ಕೊಡ್ತಾ ಇದ್ರು. ಆದರೆ ಈಗ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೆ ಸಂಕಷ್ಟ ಬಂದೊದಗಿದೆ. ಬಿಜೆಪಿಯಲ್ಲಿ ಹಾಗಾದ್ರೆ ಮಾನದಂಡ ಬದಲಾಗಿದೆಯಾ? ಬಿಜೆಪಿಯಲ್ಲಿ ಇವಾಗ ಟಿಕೆಟ್ ಕೊಡುವ ಮಾನದಂಡ ಬದಲಾಗಿದೆಯಾ ನೋಡಿ. ಅನಂತ್ ಕುಮಾರ್ ಹೆಗಡೆ ಹಿಂದುತ್ವದ ಫೈರ್ ಬ್ರ್ಯಾಂಡ್, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರೂ ಕೂಡ ವೇಟಿಂಗ್ ಲಿಸ್ಟ್ಗೆ ಹೋಗಿದ್ಯಾಕೆ? ಹಾಗಾದರೆ ಫೈರ್ ಬ್ರ್ಯಾಂಡ್ಗಳ ಟ್ರ್ಯಾಕ್ ರೆಕಾರ್ಡ್ ಕೌಂಟ್ ಆಯ್ತಾ? ಇವರ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ವಾ? ಇವರ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಯ್ತಾ? ಕೇವಲ ಅಭಿವೃದ್ಧಿ ವಿಚಾರ ಒಂದನ್ನೇ ಪರಿಗಣಿಸ್ತಾರಾ? ಹಿಂದುತ್ವದ ವಿಚಾರವಾಗಿ ಬಲವಾಗಿ ಪ್ರತಿಪಾದಿಸ್ತಾ ಇದ್ದವರಿಗೆ ಈ ಸರ್ತಿ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ವೇಟಿಂಗ್ ಲಿಸ್ಟ್ಗೆ ಹೋಗಿದೆ ಅಂತಂದರೆ ಬಿ ಜೆ ಪಿಯ ಮಾನದಂಡಗಳು ಕೂಡ ಬದಲಾಗ್ತಾ ಇದೆ. ಅಂತಿಮವಾಗಿ ಪಟ್ಟಿ ಬಿಡುಗಡೆಯಾದ ನಂತರ ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಬೋದು. ಯಾವ ಮಾನದಂಡದಲ್ಲಿ ಮೋದಿಯವರು ಈ ರೀತಿ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಗೊತ್ತಿಲ್ಲ, ನೋಡೋಣ. ನೋಡಿ, ಈಗ ಒಂದು ಹೆಂಗಾಗ್ಬಿಟ್ಟಿದೆ ಬಿ ಜೆ ಪಿಯಲ್ಲಿ ಅಂತಂದರೆ, ಲೋಕಸಭಾದಲ್ಲಿ ಫೈರ್ ಬ್ರ್ಯಾಂಡ್ಗಳಿಗೆ ಟಿಕೆಟ್ ಸಿಗೋದು ಸುಲಭ ಇಲ್ಲ. ತುಂಬ ಸುಲಭ ಅಂತ ಒಂದು ಟೈಮ್ ಇತ್ತು, ಈಗಲ್ಲ. ಅನಂತ್ ಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ಕಟೀಲ್ ಅವ್ರಿಗೇ ಈಗ ಟಿಕೆಟ್ ಕೈ ತಪ್ಪುವ ಭೀತಿ ಎದುರಾಗಿದೆ. ಟಿಕೆಟ್ ಖಚಿತವಾಗದೆ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ, ವೇಟಿಂಗ್ ಲಿಸ್ಟ್ನಲ್ಲಿ ಇಟ್ಟಿದ್ದಾರೆ ಬಿ ಜೆ ಪಿ ಹೈಕಮಾಂಡ್. ಇವ್ರುಗಳಿಗೆ ಕೇವಲ ಹಿಂದುತ್ವದ ಆಧಾರದಲ್ಲೇ ಟಿಕೆಟ್ ಕೊಡ್ತಾ ಇದ್ದ ಬಿ ಜೆ ಪಿಯ ಮಾನದಂಡದಲ್ಲಿ ಬಿಗ್ ಚೇಂಜ್, ದೊಡ್ಡ ಬದಲಾವಣೆಯನ್ನು ಪಕ್ಷ ತಂದುಕೊಂಡಿದೆ. ಕಾಲ ಕಾಲಕ್ಕೆ ಬದಲಾಗಬೇಕಾಗತ್ತೆ ಆ ರೀತಿ ಮಾನದಂಡಗಳು. ಫೈರ್ ಬ್ರ್ಯಾಂಡ್ಗಳ ಟ್ರ್ಯಾಕ್ ರೆಕಾರ್ಡ್ ಗಮನಿಸ್ತಾ ಇದೆ ಬಿ ಜೆ ಪಿ. ಫೈರ್ ಬ್ರ್ಯಾಂಡ್ ಅಂತ ಹಣೆಪಟ್ಟಿ ಹಾಕ್ಕೊಂಡ್ರೆ ಆಗಲ್ಲಪ್ಪ, ನಿನ್ನ ಟ್ರ್ಯಾಕ್ ರೆಕಾರ್ಡ್ ಏನು? ಫೈರ್ ಬ್ರ್ಯಾಂಡ್ಗಳ ಕೆಲ ವಿವಾದಾತ್ಮಕ ಹೇಳಿಕೆಗಳಿಂದ ಡ್ಯಾಮೇಜ್ ಆಗ್ತಾ ಇದೆ. ಇದನ್ನು ತಪ್ಪಿಸುವ ಉದ್ದೇಶವನ್ನು ಇಟ್ಕೊಂಡಿದೆ ಬಿ ಜೆ ಪಿ. ಮೂವರ ಸ್ವಕ್ಷೇತ್ರದ ಒಳಗಿನ ಮತ್ತು ಹೊರಗಿನ ವಿರೋಧಿ ಅಲೆಯನ್ನು ಹೈಕಮಾಂಡ್ ಪರಿಗಣಿಸ್ತಾ ಇದೆ. ಹಾಲಿಗಳಿಗೆ ಈ ಬಾರಿ ಟಿಕೆಟ್ ಕೊಟ್ಟರೆ ಒಳೇಟಿನ ಆತಂಕ ಕೂಡ ಇದೆ. ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಅನುಭವಿಸಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಕಾಲ ಕಾಲಕ್ಕೆ ಪಕ್ಷಗಳಲ್ಲಿ ಟಿಕೆಟ್ ನೀಡುವ ಮಾನದಂಡ ಬದಲಾಗಬೇಕು ಅಂತ ದೊಡ್ಡ ದೊಡ್ಡ ರಾಜಕಾರಣಿಗಳು ಮೊದಲೆಲ್ಲ ಮಾತನಾಡ್ತಾ ಇದ್ರು. ಈಗ ಬಿ ಜೆ ಪಿ ಅದನ್ನು ಅಳವಡಿಸ್ಕೊಂಡಿದೆಯಾ? ಒಂದು ಕಾಲದಲ್ಲಿ ಫೈರ್ ಬ್ರ್ಯಾಂಡ್, ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳಿಗೆ ಕಣ್ಮುಚ್ಚಿ ಟಿಕೆಟ್ ಕೊಡ್ತಾ ಇದ್ದದ್ದು, ಈಗ ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತಂದರೆ ಯಾವ ರೀತಿ ಬದಲಾವಣೆಯನ್ನು ತನಗೆ ತಾನು ತಂದುಕೊಂಡಿದೆ ಪಕ್ಷ ಅಂತ? ಅರವಿಂದ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಸಂದರ್ಭ, ರಾಜಕೀಯ ಪರಿಸ್ಥಿತಿ ಎಲ್ಲವೂ ಕೂಡ ಬದಲಾವಣೆ ಆಗಿದೆ ಅಂತಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ, ಜೊತೆಗೆ ರಾಮ ಮಂದಿರದ ಅಲೆ ಜಾಸ್ತಿ ಇರೋ ಹಿನ್ನೆಲೆಯಲ್ಲಿ, ಮೋದಿಯವರ ಅಲೆ ಜಾಸ್ತಿ ಇರೋ ಹಿನ್ನೆಲೆಯಲ್ಲಿ, ಈ ಹಿಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಹಿಂದುತ್ವದ ನಾಯಕರ ಅಥವಾ ಹಿಂದುತ್ವದ ಅಸ್ತ್ರಗಳ ಮೇಲೆ ಯಾವ ರೀತಿ ಡಿಪೆಂಡ್ ಆಗಬೇಕಾದಂಥ ಪರಿಸ್ಥಿತಿ ಇತ್ತು, ಆ ಥರದ ಒಂದು ಅನಿವಾರ್ಯತೆ ಸನ್ನಿವೇಶ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲೇ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಯಾರೆಲ್ಲ ಅಂತ ಕರೆಸ್ಕೊಂಡಿದ್ದಾರೋ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಚರ್ಚೆ ನಡೀತಾ ಇದೆ. ಜೊತೆಗೆ ಅವರದ್ದೇ ಆದಂತಹ ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳು, ಕೆಲವೊಂದು ಡ್ಯಾಮೇಜ್ ಮಾಡುವಂತಹ ಹೇಳಿಕೆಗಳು, ಪಕ್ಷಕ್ಕೆ ಮುಜುಗರ ತರುವಂತಹ, ಪಕ್ಷದ ನಾಯಕರಿಗೆ ಮುಜುಗರ ತರುವಂತಹ, ಅವರ ನಡವಳಿಕೆಯಲ್ಲಿ ಕೆಲವೊಂದು ಬದಲಾವಣೆ ಆಗಿರುವಂಥದ್ದು, ಇವೇ ಮುಂತಾದ ವಿಚಾರಗಳಿಗಾಗಿ ಈ ಬಾರಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿರುವಂತಹ 3 ಕ್ಷೇತ್ರಗಳ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದಿಲ್ಲ ಅಂತಲೂ ಕೂಡ ಹೇಳಲಾಗ್ತಿದೆ. ಆ ಪೈಕಿ ಈಗ ಮೈಸೂರಾಗಲಿ, ಉತ್ತರ ಕನ್ನಡ ಆಗಲಿ, ದಕ್ಷಿಣ ಕನ್ನಡ ಆಗಲಿ, ಮೂರು ಕ್ಷೇತ್ರಗಳಲ್ಲೂ ಕೂಡ ಹಾಲಿ ಸಂಸದರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸ್ಕೊಂಡಿರೋರು. ಪ್ರತಾಪ್ ಸಿಂಹ ಅವರಿಗೆ ಅವರದೇ ಆದಂತಹ ಕೆಲವೊಂದು ಹೇಳಿಕೆಗಳು, ಜೊತೆಗೆ ಅಲ್ಲಿ ಸ್ಥಳೀಯವಾಗಿ ವಿರೋಧ, ಸ್ಥಳೀಯ ಶಾಸಕರ ಜೊತೆ, ಪ್ರಮುಖರ ಜೊತೆ ಅವರ ಸಂಬಂಧ ಹಳಿಸಿರುವಂಥದ್ದು, ಇವೇ ಮುಂತಾದ ಕಾರಣಗಳಿದ್ದಾವೆ. ಜೊತೆಗೆ ಅವರ ಹಿಂದುತ್ವದ ವಿಚಾರವಾಗಿಯೂ ಕೂಡ ಅವ್ರ ಮೇಲೆ ಜಾಸ್ತಿ ಪಕ್ಷಕ್ಕೆ ಡಿಪೆಂಡ್ ಆಗಿಲ್ಲ ಅನ್ನುವಂಥ ಒಂದು ಸಂದೇಶ ಕೂಡ. ಹಾಗಾಗಿ ಅವರ ಬದಲು ಯದುವೀರ್ ಕೊಡಬೇಕು ಅನ್ನುವಂಥ ಚರ್ಚೆ. ಇನ್ನು ಉತ್ತರ ಕನ್ನಡದಲ್ಲಿ ಖುದ್ದು ಅಲ್ಲಿ ಅಭ್ಯರ್ಥಿನೇ ಒಂದು ಸಮಸ್ಯೆ ಬಿಜೆಪಿಗೆ. ಇತ್ತೀಚಿನ ಹೇಳಿಕೆ, ಸಂವಿಧಾನ ಸಂಬಂಧಪಟ್ಟ ಹೇಳಿಕೆಯೂ ಕೂಡ ರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಮುಜುಗರ ತಂದಿತ್ತು. ಹಾಗಾಗಿ ಬಿಜೆಪಿ ಅವರ ಹೇಳಿಕೆಯಿಂದ ಅವರಿಂದ ಅಂತರ ಕಾಯ್ದುಕೊಂಡಿದೆ. ಆದ್ರೂ ಕೂಡ ಅವ್ರಿಗೂ ಕೂಡ ಟಿಕೆಟ್ ಕೊಡೋದಿಲ್ಲ, ಯಾಕಂದ್ರೆ ಸ್ಥಳೀಯವಾಗಿ ಅವ್ರಿಗೂ ಕೂಡ ಸಾಕಷ್ಟು ವಿರೋಧ ಇದೆ. ಅದೊಂದು ಕಾರಣ. ಕಟೀಲ್ ಅವರು ಮಾತ್ರ ಟಿಕೆಟ್ ಕೊಡದೇ ಇರಲಿ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂಥ ಹೇಳಿಕೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಕಟೀಲ್ ಅವರಿಂದಲೂ ಕೂಡ ಅಲ್ಲಿ ಸ್ಥಳೀಯವಾಗಿ ವಿರೋಧ ಬರ್ತಾ ಇದೆ. ಹಾಗಾಗಿ ಅವ್ರಿಗೂ ಕೂಡ ಟಿಕೆಟ್ ತಪ್ಪುತ್ತೆ ಅಂತ. ಇಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇಲ್ಲ ಈ ಬಾರಿ ಬಿಜೆಪಿ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಿದೆ. ಅರವಿಂದ್.